ನಮಸ್ಕಾರ ಸ್ನೇಹಿತರೆ. ಧನಸ್ಸು ರಾಶಿಯವರಿಗೆ ದೇವರು ಯಾವೆಲ್ಲ ಒಳ್ಳೆಯ ಉತ್ತಮವಾದ ಅದೃಷ್ಟ ವರಗಳನ್ನು ಕರುಣಿಸಿದ್ದಾನೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಧನಸ್ಸು ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಉತ್ತಮವಾದ ವರಗಳು ಯಾವುವು? ಭಗವಂತನು ಈ ರಾಶಿಯವರಿಗೆ ಕೊಟ್ಟಿರುವ ಯೋಗ ಫಲಗಳು ಯಾವೆಲ್ಲ ಇವೆ? ಧನಸ್ಸು ರಾಶಿಯವರ ಗುಣ ಸ್ವಭಾವ ಹೇಗಿರುತ್ತೆ? ಇವರಿಗೆ ಯಾವೆಲ್ಲ ಲಾಭಗಳು ಇವರ ಜೀವನದಲ್ಲಿ ಕಾಣಸಿಗುತ್ತೆ? ಧನಸ್ಸು ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ? ಧನಸ್ಸು ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿರುವ ಯೋಗ ಹೇಗಿರುತ್ತೆ? ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ? ಇವರ ಮುಂದಿನ ಜೀವನವನ್ನು ಹೇಗೆ ನಡೆಸುತ್ತಾರೆ? ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮೊದಲು ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ, ಜ್ಯೋತಿಷ್ಯ ಹಾಗೂ ದೇವರನ್ನು ನಂಬುವ ಹಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಧನಸ್ಸು ರಾಶಿಯವರಿಗೆ ಭಗವಂತನು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನಸ್ಸು ರಾಶಿಯವರು ತುಂಬಾನೇ ದುಡಿಮೆ ಮಾಡ್ತಾರೆ ಅಂತಾನೆ ಹೇಳಬಹುದು. ವಿಶ್ರಾಂತಿಯನ್ನ ಪಡೆಯದೆ ಇವರಿಂದ ಆಗುವಷ್ಟು ಕಠಿಣವಾದ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾರೆ. ತುಂಬಾ ಶ್ರಮಜೀವಿಗಳು. ಹಿಡಿದ ಕೆಲಸವನ್ನ ಮಾಡದೆ ಬಿಡುವುದಿಲ್ಲ, ಅಷ್ಟು ಶ್ರಮವನ್ನ ಪಡುತ್ತಾರೆ. ಈ ರಾಶಿಯವರು ಮಾಡುವ ಕೆಲಸ ಯಾವುದೇ ಇರಲಿ, ಎಷ್ಟೇ ಕಷ್ಟಕರವಾಗಿರಲಿ, ಅವೆಲ್ಲ ಕೆಲಸಗಳನ್ನ ಮಾಡಿಯೇ ಮುಗಿಸುತ್ತಾರೆ. ಜೀವನ ಪರ್ಯಂತ ಹೇಗೆಲ್ಲ ಇರುತ್ತಾರೆ ಎಂದು ನೋಡುವುದಾದರೆ, ಯಾವಾಗಲೂ ಸಹ ಕಷ್ಟವಾದ ಕೆಲಸಗಳನ್ನು ಮಾಡ್ತಾರೆ. ಅಂದರೆ ಕತ್ತೆಯ ಬೆನ್ನಿನ ಮೇಲೆ ತುಂಬಾ ಭಾರವಾದ ವಸ್ತುಗಳನ್ನು ಇರಿಸಿ ಹೇಗೆಲ್ಲ ಕೆಲಸ ಮಾಡಿಸುತ್ತಾರೋ ಅದೇ ರೀತಿಯಾಗಿ ಮಳೆ, ಗಾಳಿ, ಬಿಸಿಲು, ಚಳಿ ಇದ್ಯಾವುದನ್ನ ಲೆಕ್ಕಿಸದೆ ಕೆಲಸಗಳನ್ನು ಮಾಡ್ತಿರ್ತಾರೆ. ಅಷ್ಟು ಶ್ರಮವನ್ನ ಪಡ್ತಾರೆ. ಈ ಧನಸ್ಸು ರಾಶಿಯವರು ಯಾವಾಗಲೂ ತುಂಬಾನೇ ಬ್ಯುಸಿಯಾಗಿರುತ್ತಾರೆ. ನಾವು ಯಾರಿಗಾದರೂ ಸುಮ್ಮನೆ ಮಾತಿಗೆ ಕೇಳ್ತೀವಲ್ಲ, ಏನಪ್ಪಾ ಬ್ಯುಸಿ ಇದೆಯಾ ಎಂದು. ಈ ಮಾತನ್ನ ಯಾರಾದರೂ ಧನಸ್ಸು ರಾಶಿಯವರಿಗೆ ಕೇಳಿದರೆ ಈ ರಾಶಿಯವರು ಹೇಳೋದೇನೆಂದರೆ, ಫ್ರೀ ಇಲ್ಲ, ಬ್ಯುಸಿ ಇದ್ದೀನಿ ಅಂತ ಹೇಳ್ತಾರೆ. ಯಾವುದೇ ಸಮಯದಲ್ಲಿ ಕೇಳಿದರೂ ಸಹ ಇವರು ಬ್ಯುಸಿ ಅಂತಾನೆ ಹೇಳ್ತಾರೆ. ಯಾಕಂದರೆ ಅಷ್ಟು ಕೆಲಸದ ಒತ್ತಡ ಇರುತ್ತೆ ಮತ್ತು ಅಷ್ಟೇ ಶ್ರಮವನ್ನು ಸಹ ಪಡ್ತಾರೆ. ಇವರಿಗೆ ಚುರುಕು ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿನೇ ಇರುತ್ತೆ. ಚುರುಕು ಸ್ವಭಾವ ಅಂದರೆ ತುಂಬ ಬುದ್ಧಿವಂತರಾಗಿರುತ್ತಾರೆ. ಇಂಟೆಲಿಜೆಂಟ್ ಜೊತೆಗೆ ಇವರು ಎಲ್ಲದರಲ್ಲೂ ಇಂಟರ್ಫಿಯರ್ ಆಗ್ತಾರೆ. ಈ ರಾಶಿಯವರು ಹೊಸದಾಗಿ ಏನಾದರೂ ಕೆಲಸ ಕಲಿಯಬೇಕು, ಕಲಿತ ಕೆಲಸವನ್ನು ಬೇರೆಯವರಿಗೂ ಸಹ ಹೇಳಿಕೊಡಬೇಕು, ಹೊಸ ವಿಚಾರಗಳನ್ನು ಪಡೆದು ಅದನ್ನು ಎಲ್ಲರಿಗೂ ತಿಳಿಸಬೇಕು ಅಂತ ಸ್ವಭಾವ ಧನಸ್ಸು ರಾಶಿಯವರಿಗಿರುತ್ತೆ. ಇದರಿಂದಾಗಿ ರಾಶಿಯವರು ಚುರುಕು ಸ್ವಭಾವದವರು. ಜೊತೆಗೆ ಯಾವಾಗಲೂ ಸಹ ಆಕ್ಟಿವ್ ಆಗಿರುತ್ತಾರೆ. ಯಾವುದೇ ಕೆಲಸದಲ್ಲೂ ಸಹ ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ. ಇನ್ನು ಧನಸ್ಸು ರಾಶಿಯವರು ಶಾರ್ಟ್ ಕಟ್ ಆಗಿ ಯಾವುದೇ ಕೆಲಸವನ್ನ ಸಹ ಮಾಡುವುದಿಲ್ಲ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಯಾವಾಗಲೂ ಸಹ ಬ್ಯುಸಿ ಆಗಿರ್ತಾರೆ. ಧನಸ್ಸು ರಾಶಿಯವರು ತುಂಬಾ ಯೋಚನೆ ಮಾಡಿ ಇದೇ ನಮಗೆ ಪ್ಲಸ್ ಪಾಯಿಂಟ್ ಎಂದು ತಿಳಿದು ಯಾವಾಗಲೂ ಸಹ ತುಂಬಾ ಕಷ್ಟಪಡೋಕೆ ಹೋಗಿರುತ್ತಾರೆ. ಶಾರ್ಟ್ ಕಟ್, ಈ ರೀತಿಯಾಗಿ ಜಾಸ್ತಿ ಹಣ ಸಂಪಾದನೆ ಮಾಡಬೇಕು, ಈ ರೀತಿಯಾಗಿ ಕೆಲಸ ಮಾಡಬೇಕು ಎನ್ನುವುದು ಇವರಿಗೆ ಇಲ್ಲವೇ ಇಲ್ಲ. ನೀವು ಮೈಂಡ್ ಗೇಮ್ ಇಟ್ಕೊಂಡು ತುಂಬ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇರ್ತೀರಾ ಎಂದೇ ಹೇಳಬಹುದು. ಇನ್ನು ಧನಸ್ಸು ರಾಶಿಯವರು ದಯೆ, ಕರುಣೆ ಮನೋಭಾವದವರಾಗಿರುತ್ತಾರೆ. ಹಾಗೆ ಇವರಿಗೆ ಕರುಣೆ ಸ್ವಭಾವ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ದಯೆ ಮನೋಭಾವ ಅಂತ ಹೇಳಿದರೆ ಯಾರಿಗಾದರೂ ಕಷ್ಟ ಅಂದರೆ ಸಾಕು, ಇವರು ಕರಗಿ ಬಿಡ್ತಾರೆ, ಸಹಾಯವನ್ನ ಮಾಡ್ತಾರೆ. ಅಷ್ಟು ಒಳ್ಳೆಯ ಮನಸ್ಸಿನವರು ಈ ಧನಸ್ಸು ರಾಶಿಯವರು. ಧಾರ್ಮಿಕ ಪ್ರಜ್ಞೆ ಅನ್ನೋದು ಜಾಸ್ತಿ ಇರುತ್ತೆ. ಧಾರ್ಮಿಕ ಪ್ರಜ್ಞೆ ಅಂದರೆ ದೇವರಂದ್ರೆ ತುಂಬಾ ಭಕ್ತಿ. ಆದ್ದರಿಂದ ಇವರು ದೇವರನ್ನ ಅತಿಯಾಗಿ ನಂಬ್ತಾರೆ. ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಹ ಕೆಟ್ಟದ್ದನ್ನ ಬಯಸಲ್ಲ. ಈ ರಾಶಿಯವರು ಸಮಯ ಸಿಕ್ಕಾಗಲೆಲ್ಲ ದೇವರ ಪೂಜೆ ಪುನಸ್ಕಾರ ಅಂತಾನೆ ಯೋಚನೆ ಮಾಡ್ತಾರೆ. ಈ ವಿಚಾರದಲ್ಲಿ ಅಷ್ಟು ನಂಬಿಕೆಯನ್ನಿಟ್ಟಿರುತ್ತಾರೆ. ಈ ಧನಸ್ಸು ರಾಶಿಯವರು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಹ ಮೋಸ ಅನ್ನೋದನ್ನ ಮಾಡೋದೇ ಇಲ್ಲ. ಇವರು ಹೇಗೆ ಅಂದರೆ ತುಂಬ ಕರುಣಾ ಮನೋಭಾವ ಇರೋದ್ರಿಂದ ಯಾರೊಬ್ಬರಿಗೂ ಸಹ ತೊಂದರೆ ಕೊಡುವುದಿಲ್ಲ. ಯಾರಿಗೂ ಸಹ ಕೇಡನ್ನು ಬಯಸಲ್ಲ, ಅಂದರೆ ಯಾರಿಗೂ ಸಹ ಕೆಟ್ಟದ್ದನ್ನು ಬಯಸುವುದಿಲ್ಲ. ಈ ಧನಸ್ಸು ರಾಶಿಯವರು ಧರ್ಮ ಮತ್ತು ಕರ್ಮದ ಪ್ರಜ್ಞೆ ಅನ್ನೋದನ್ನು ತುಂಬ ನಂಬುತ್ತಾರೆ. ಈ ರಾಶಿಯವರು ಯಾವಾಗಲೂ ಸಹ ನಾವು ಧರ್ಮದ ಪರವಾಗಿರಬೇಕು, ಕರ್ಮದ ವಿರುದ್ಧವಾಗಿರಬೇಕು ಅನ್ನೋ ಪ್ರಜ್ಞೆ ಧನಸ್ಸು ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಜೊತೆಗೆ ಒಳ್ಳೆಯ ಮಾತುಗಾರಿಕೆ ಅನ್ನೋದು ಇವರಿಗೆ ಇರುತ್ತೆ. ಯಾವಾಗಲೂ ಸಹ ಒಳ್ಳೆಯದನ್ನೇ ಮಾತನಾಡುತ್ತಾರೆ, ಒಳ್ಳೆಯದನ್ನೇ ಮಾಡ್ತಾರೆ.
ಈ ರಾಶಿಯವರು ಬೇರೆಯವರ ವಿಷಯವನ್ನ ಯಾರಿಗಾದರೂ ಹೇಳಬೇಕೆಂದರೆ ಬೇರೆಯವರ ವಿಚಾರವಾಗಿ ನೆಗೆಟಿವ್ ಆಗಿ ಏನನ್ನೂ ಸಹ ಹೇಳುವುದಿಲ್ಲ. ಇವರು ಯಾವಾಗಲೂ ಸಹ ಬೇರೆಯವರ ಪರವಾಗಿ ಪಾಸಿಟಿವ್ ಆಗಿಯೇ ಹೇಳಿಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಇವರ ಮಾತಿಗೆ ಯಾರು ಸಹ ಎದುರು ಮಾತನಾಡಬಾರದು. ಈ ಥರ ಸ್ವಭಾವ ಸಹ ಇವರಿಗಿರುತ್ತೆ. ಈ ರಾಶಿಯವರಿಗೆ ಹೇಗಂದ್ರೆ ಯಾವುದಾದ್ರೂ ವಿಚಾರವನ್ನ ತೆಗೆದುಕೊಂಡು ಇವರ ಒಳ್ಳೆಯ ಮಾತುಗಾರಿಕೆಯಲ್ಲಿ ಬೇರೆಯವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿರುತ್ತಾರೆ. ಒಂದು ವೇಳೆ ಅವರೇನಾದರೂ ಇವರಿಗೆ ಎದುರು ಉತ್ತರವನ್ನ ಕೊಟ್ಟರೆ ಅದನ್ನ ಇವರು ಒಪ್ಪಿಕೊಳ್ಳುವುದಿಲ್ಲ, ಜೊತೆಗೆ ಅಕ್ಸೆಪ್ಟ್ ಮಾಡಿಕೊಳ್ಳುವುದೇ ಇಲ್ಲ. ಇಂತಹ ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಇದ್ದೇ ಇರುತ್ತೆ. ಇನ್ನು ಈ ಧನಸ್ಸು ರಾಶಿಯವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತಾರೆ ಮತ್ತು ಇನ್ಯಾವುದೋ ವಿಚಾರಗಳನ್ನು ಸಹ ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ. ಇವರು ಯಾವಾಗಲೂ ಸಹ ಇರೋದು ಇದ್ದ ಹಾಗೆ ನೇರವಾಗಿ ಮಾತನಾಡ್ತಾರೆ. ಹಿಂದೆ ಒಂದು ಮುಂದೆ ಒಂದು ಮಾತನಾಡುವ ಅಂತಹ ವ್ಯಕ್ತಿಯಲ್ಲ. ಈ ರೀತಿಯಾಗಿ ರಾಶಿಯವರು ಏನನ್ನೂ ಸಹ ವ್ಯಕ್ತಿಯ ಹಿಂದೆ ಮಾತನಾಡುವುದಿಲ್ಲ. ಏನೇ ಇದ್ರೂ ಸಹ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇರ್ತಾರೆ ಎಂದೇ ಹೇಳಬಹುದು. ವಿನಯ ಕರುಣೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಈ ರಾಶಿಯವರು ಸಾಹಸಿಗಳು ಅಂತಾನೆ ಹೇಳಬಹುದು. ಧನಸ್ಸು ರಾಶಿಯವರು ಡಿಸಿಪ್ಲಿನ್ ಆಗಿರ್ತಾರೆ, ಜೊತೆಗೆ ಡೀಸೆಂಟ್ ಆಗಿಯೂ ಇರ್ತಾರೆ. ಯಾರ ಮುಂದೆಯೂ ಸಹ ಬೇಕಾಬಿಟ್ಟಿ ಇರೋದಿಲ್ಲ, ಒಳಗೊಂದು ಹೊರಗೊಂದಿಟ್ಟುಕೊಂಡು ಮಾತನಾಡುವುದಿಲ್ಲ. ಈ ರೀತಿಯಾಗಿ ಧನಸ್ಸು ರಾಶಿಯವರು ನೇರ ನಡೆ ನೇರ ನುಡಿ ಎನ್ನುವ ಮಾರ್ಗವನ್ನು ಬೇರೆಯವರಿಗೆ ಅರ್ಥ ಮಾಡಿಸಿ ಬಿಡುತ್ತಾರೆ. ಹಾಗೆಯೇ ಈ ರಾಶಿಯವರು ಧೈರ್ಯಶಾಲಿಗಳು ಮತ್ತು ಸಾಹಸಿಗಳಾಗಿರುತ್ತಾರೆ. ಅಂದರೆ ಯಾವುದಾದ್ರೂ ರಿಸ್ಕ್ ತೆಗೆದುಕೊಳ್ಳಬೇಕು ಅಂದರೆ ತಗೋಬಿಡ್ತಾರೆ. ಇವರು ಅಂತಹ ವಿಚಾರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಧನಸ್ಸು ರಾಶಿಯವರು ಬೇರೆಯವರನ್ನ ಸುಲಭವಾಗಿ ಬೇಗ ನಂಬಿಬಿಡ್ತಾರೆ. ಇದೊಂದೇ ಇವರಿಗೆ ಮೈನಸ್ ಪಾಯಿಂಟ್. ಅಂದರೆ ಯಾರಾದರೂ ಈ ಒಂದು ಕೆಲಸವನ್ನ ಮಾಡಿಕೊಡಿ ಅಂತ ಕೇಳಿದ್ರೆ ಹಿಂದೆ ಮುಂದೆ ನೋಡದೆ ಮಾಡಿಕೊಡುತ್ತಾರೆ. ಇದರಿಂದ ಲಾಭ ಇದೆಯಾ ಇಲ್ವಾ ಅನ್ನೋದನ್ನ ಸಹ ನೋಡುವುದಿಲ್ಲ, ಅಷ್ಟು ಬೇಗ ನಂಬಿಬಿಡ್ತಾರೆ. ಹಣದ ವಿಚಾರದಲ್ಲೂ ಸಹ ಯಾರಾದರೂ ಹಣದ ಸಹಾಯ ಕೇಳಿದರೆ ಹಿಂದೆ ಮುಂದೆ ನೋಡದೆ ಸಹಾಯವನ್ನ ಮಾಡಿಬಿಡ್ತಾರೆ ಈ ಧನಸ್ಸು ರಾಶಿಯವರು. ಹಾಗೆಯೇ ಇವರನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾನೇ ಕಷ್ಟವಾಗುತ್ತೆ. ಬೇರೆ ಯಾರಾದರೂ ಇವರ ಹತ್ತಿರ ತುಂಬ ಪ್ರೀತಿಯಾಗಿದ್ರೆ ಮಾತ್ರ ಅವರನ್ನ ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಧನಸ್ಸು ರಾಶಿಯವರು ನಿಮ್ಮ ಮನಸ್ಸನ್ನ ಯಾರೂ ಸಹ ಭೇದಿಸೋಕೆ ಆಗುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಲು ಯಾರಿಂದಲೂ ಸಹ ಸಾಧ್ಯವಿಲ್ಲ. ನಿಮಗೆ ಕಷ್ಟನೇ ಇರಲಿ ಸುಖನೇ ಇರಲಿ ಅಥವಾ ನಿಮಗೆ ಖುಷಿ ಇರಲಿ ಇಲ್ಲ ದುಃಖವಿರಲಿ, ನಿಮ್ಮನ್ನ ಯಾರಿಗೂ ಸಹ ಅರ್ಥ ಮಾಡಿಕೊಳ್ಳೋಕೆ ಆಗುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿರುವುದನ್ನು ನೀವು ಅಷ್ಟು ಬೇಗ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಧನಸ್ಸು ರಾಶಿಯವರು ಸ್ವಲ್ಪ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಆತುರದ ಸ್ವಭಾವವನ್ನಿಟ್ಟುಕೊಂಡಿರುತ್ತಾರೆ. ಧನಸ್ಸು ರಾಶಿಯವರು ಏನಂದರೆ ಕೆಲವು ಸಮಯದಲ್ಲಿ ಇವರು ನಿಧಾನವಾಗಿ ಯೋಚನೆ ಮಾಡಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ. ಆತುರಾತುರವಾಗಿ ತರಾತುರಿಯಲ್ಲಿ ಇವರು ಬೇಗ ನಿರ್ಧಾರವನ್ನು ತೆಗೆದುಕೊಂಡು ಬಿಡುತ್ತಾರೆ. ಇದು ಇವರಿಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಅಂತಾನೆ ಹೇಳಬಹುದು. ಆತುರದ ನಿರ್ಧಾರದಿಂದ ಇವರಿಗೆ ನಷ್ಟ ಅನ್ನೋದು ಜಾಸ್ತಿ ಆಗುತ್ತೆ. ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು. ಇಲ್ಲಿ ತಾಳ್ಮೆ ಅನ್ನೋದು ಮುಖ್ಯವಾಗಿರುತ್ತೆ. ಈ ಧನಸ್ಸು ರಾಶಿಯವರು ಎಲ್ಲರಂತಿರುವುದಿಲ್ಲ. ಇವರು ಸ್ವಲ್ಪ ಡಿಫ್ರೆಂಟ್ ಎನ್ನುವ ರೀತಿ ಬದುಕುವವರು. ಹೈಫೈ ಜೀವನ ಮಾಡಬೇಕು ಎಂದು ಯೋಚನೆ ಮಾಡ್ತಾರೆ. ಎಲ್ಲದಂತೆ ನಾನು ಯಾಕೆ ಇರಬೇಕು, ನಾನು ಜೀವನವನ್ನ ಡಿಫ್ರೆಂಟ್ ಆಗಿ ಜೀವಿಸಬಹುದಲ್ವಾ ಎಂದು ಯೋಚಿಸುತ್ತಿರುತ್ತಾರೆ. ಈ ಧನಸ್ಸು ರಾಶಿಯವರಿಗೆ ಕೋಪ ಅನ್ನುವುದು ಜಾಸ್ತಿ ಇರುತ್ತೆ. ಅಷ್ಟು ಬೇಗ ಕೋಪ ಬರುತ್ತೆ. ಇವರಿಗೆ ಕೋಪ ಹೇಗಿರುತ್ತೆ ಅಂದರೆ ಹಾಗೆ ಇವರು ದಿಢೀರಂತ ಕೋಪ ಮಾಡಿಕೊಂಡು ಬಿಡುವುದು, ದಿಢೀರಂತ ನಿರ್ಧಾರವನ್ನು ತೆಗೆದುಕೊಂಡು ಬಿಡುವುದು, ಕೋಪ ಬಂದಾಗ ಯಾರ ಮಾತಿಗೂ ಸಹ ಬೆಲೆ ಕೊಡದೇ ಇರುವುದು, ಆತುರವಾಗಿ ಎಲ್ಲಿಗಾದರೂ ಹೋಗಿ ಬಿಡುವುದು. ಧನಸ್ಸು ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ, ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ. ನೀವು ಉದ್ಧಾರ ಆಗ್ತಿದ್ದೀರಾ ಅಂದರೆ ನಿಮ್ಮನ್ನು ಹಾಳು ಮಾಡೋಕೆ ಕಾಯ್ತಾ ಇರ್ತಾರೆ. ಆದರೆ ಶತ್ರುಗಳ ವಿರುದ್ಧವಾಗಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಬಹುದು. ಶತ್ರುಗಳನ್ನು ಯಾವ ರೀತಿಯಾಗಿ ಪಳಗಿಸಬೇಕು ಅನ್ನೋದರಲ್ಲಿ ನೀವು ಬಹಳ ನಿಪುಣರು ಎಂದೇ ಹೇಳಬಹುದು. ಇದು ನಿಮಗೆ ಪ್ಲಸ್ ಪಾಯಿಂಟ್. ಧನಸ್ಸು ರಾಶಿಯವರಿಗೆ ಸರಳ ಜೀವನ ನಡೆಸೋದು ನಿಮಗೆ ಬಹಳ ಇಷ್ಟ. ನಿಮ್ಮ ಬಳಿ ಎಷ್ಟೇ ದುಡ್ಡಿದ್ರೂ ಸಹ ನೀವು ಸಿಂಪಲ್ ಲೈಫ್ ಲೀಡ್ ಮಾಡ್ತೀರಾ. ಈ ರಾಶಿಯವರು ಆರಾಮಾಗಿ ಇರಬೇಕು ಎಂದು ಯೋಚನೆ ಮಾಡ್ತಾರೆ. ಬೇರೆಯವರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಬಾರದು ಎಂದು ತಿಳಿದುಕೊಂಡಿರುತ್ತಾರೆ. ಈ ರೀತಿಯ ಜೀವನವನ್ನು ಧನಸ್ಸು ರಾಶಿಯವರು ಮಾಡುತ್ತಿರುತ್ತಾರೆ. ಇನ್ನು ಧನಸ್ಸು ರಾಶಿಯವರಿಗೆ ಜ್ಞಾಪಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ಇವರು ಚೆನ್ನಾಗಿ ಮೈಂಡ್ನಲ್ಲಿ ಏನೇ ವಿಷಯ ಇದ್ರೂ ಸಹ ಪಾಸಿಟಿವ್ ಆಗಿರುತ್ತಾರೆ. ಯಾವುದೇ ಘಟನೆಗಳನ್ನು ಸಹ ಅಷ್ಟು ಬೇಗ ಮರೆಯುವುದಿಲ್ಲ. ಇವರಿಗೆ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರುತ್ತೆ. ಹಾಗೆ ತುಂಬ ಕಷ್ಟಪಡ್ತಾರೆ. ಶಾರ್ಟ್ಕಟ್ನಲ್ಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಎಂದಿಗೂ ಸಹ ಮಾಡುವುದಿಲ್ಲ. ಜೊತೆಗೆ ವಿನಯ ಅನ್ನೋದು ಜಾಸ್ತಿ ಇರುತ್ತೆ. ಹಾಗೆ ಬೇರೆಯವರನ್ನ ಬೇಗ ನಂಬಿಬಿಡ್ತಾರೆ. ಬುದ್ಧಿಯಲ್ಲಿ ಚುರುಕು ಸ್ವಭಾವದವರು. ಹಾಗಾಗಿ ಇವರು ಜೀವನದಲ್ಲಿ ಬೇಗ ಸಕ್ಸಸ್ ಅನ್ನೋದನ್ನು ಕಾಣ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ಧನಸ್ಸು ರಾಶಿಯವರಾಗಿದ್ದರೆ ನಿಮಗೂ ಕೂಡ ಇದೆಲ್ಲ ನಡೆಯುತ್ತಿದ್ರೆ ಅಥವಾ ನಡೆದಿದ್ರೆ ಮತ್ತು ಈ ಮಾಹಿತಿ ನಿಮಗೆ ನಿಜ ಅನಿಸಿದರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ.